ವೆಲ್ಕಮ್ ಟು ಹಿಮಾ ಮಂಜು ವ್ಲಾಗ್ಸ್. ಇವತ್ತು ಬೆಳಗ್ಗೆ 5:30ಗೆ ನನ್ನ ಡೇ ಸ್ಟಾರ್ಟ್ ಆಯಿತು. ಡೈಲಿ 5:30 ಆರ್ 6ಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ಮಗು ಚಿಕ್ಕದಾಗಿರೋದ್ರಿಂದ ಒಂದೊಂದು ಟೈಮ್ ಕಷ್ಟವೂ ಆಗುತ್ತೆ ಬೆಳಗ್ಗೆ ಬೇಗ ಎದ್ದೋಳಕ್ಕೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು 6ಗೆ ಎದ್ದೋಳೋದು. ಇವತ್ತು ಸ್ವಲ್ಪ ಸೋಫಾ ಕವರ್ಸ್ ಎಲ್ಲ ವಾಶ್ಗೆ ಹಾಕೋಣ ಅಂತ ತೆಗಿತಿದ್ದೆ. ನಾವು ಆ್ಯಕ್ಚುಲಿ ಈ ಸೋಫಾ ಕಲರ್ ತುಂಬ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿದ್ದು. ಸೊ ಇದೇ ಕಲರ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ವಿ. ಆದರೆ ಸೋಫಾ ಹಾಗೆ ಬಿಟ್ಟರೆ ಬೇಗ ಕೊಳೆ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಕವರ್ ಮಾಡಿಸಿ ಹಾಕಿದ್ವಿ. ಬಟ್ ನನಗೆ ಸೋಫಾ ಕವರ್ ಇಲ್ಲದೆ ಹೀಗೆ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದು ಕವರ್ ಹಾಕ್ಬಿಟ್ರೆ ಏನೋ ಒಂಥರ ನನಗೆ ಇಷ್ಟನೇ ಆಗೋದಿಲ್ಲ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಬಾಗಿಲು ಗುಡಿಸಿ ರಂಗೋಲಿ ಹಾಕಿಬಿಡ್ತೀನಿ. ಏಕೆಂದರೆ ನಮ್ಮ ಮನೇಲಿ ಬೇಗ ಪೂಜೆ ಮಾಡ್ತಾರೆ. ಹಾಗಾಗಿ ನನ್ನ ಕೈಯಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ. ಇನ್ನು ಕೆಲವೊಂದು ಸಲ ಎದ್ದಿಲ್ಲ ಅಂತ ಅಂದರೆ ಅತ್ತೆನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಬಿಡ್ತಾರೆ. ಇನ್ನು ನಮ್ಮ ಬಾಗಿಲು ಮುಂದೆ ನಾವು ಎಷ್ಟೇ ಚೆನ್ನಾಗಿ ರಂಗೋಲಿ ಹಾಕ್ಕೊಂಡ್ರು ಈ ಹಳ್ಳಿ ಕಡೆ ಸಗಣಿ ಸಾರಿಸಿ ರಂಗೋಲಿ ಹಾಕ್ತಾರೆ ಅಲ್ವಾ, ಅದ್ರ ಕಳೆನೇ ಬೇರೆ ಇರುತ್ತೆ. ಬಟ್ ಇವಾಗ ಸಿಟೀಲಿ ರಂಗೋಲಿ ಹಾಕೋದೇ ಕಷ್ಟ. ಅದರಲ್ಲಿ ನಮಗೆ ಈ ಸಗಣಿ ಸಾರಿಸಿ ರಂಗೋಲಿ ಹಾಕೋದೆಲ್ಲ ತುಂಬಾ ಅಪರೂಪ. ಸೊ ನಮಗೆ ಯಾವ ಥರ ಅನುಕೂಲವಾಗಿದೆಯೋ ಅದರಲ್ಲೇ ನಾವು ತೃಪ್ತಿ ಪಡಬೇಕಷ್ಟೆ. ಸೊ ನನಗೂ ಕೂಡ ಈ ಹಳ್ಳಿ ವಾತಾವರಣ, ಹಳ್ಳಿ ಸೊಗಡು ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಹಳ್ಳಿ ಲೈಫೇ ಬೇರೆ ಥರ ಇರುತ್ತೆ. ಅದ್ರ ಮುಂದೆ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನನಗೆ ಬೆಳಗ್ಗೆ ಈ ಥರ ಕೆಲಸಗಳು ಮಾಡೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಅಂದರೆ ನಮಗೆ ಮನಸ್ಸಿಗೆ ಇಷ್ಟ ಆಗಿರೋ ಕೆಲಸಗಳು ಮಾಡ್ತಾಯಿದ್ರೆ ನಮಗೆ ಅದು ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನನಗೆ ಈ ಥರ ಒಂದು ಕೆಲಸಗಳು ಮಾಡೋದೆಲ್ಲ ಖುಷಿಯಾಗುತ್ತೆ. ಯಾವುದೇ ಥರ ಬೇಜಾರು ಆಗೋಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ ಅಂತ ಯೋಚನೆನೂ ಇರಲ್ಲ. ಸೊ ಹಾಗಾಗಿ ನಾನು ಇದೆಲ್ಲ ಬೇಗ ಮುಗಿಸ್ಕೋತೀನಿ. ಇನ್ನು ಕೆಳಗಡೆ ಕೂಡ ಬಂದು ಬಿಲ್ಡಿಂಗ್ ಮುಂದೆನೂ ರಂಗೋಲಿ ಹಾಕ್ಕೊಂಡು ನಾನಿಲ್ಲಿ ಹಾಲು ಕೂಡ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಇನ್ನು ನಮ್ಮ ಮನೆ ಹತ್ರ ನಂದಿನಿ ಪಾರ್ಲರ್ ಜಾಸ್ತಿ ಇದೆ. ಸೊ ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲಿರೋ ನಂದಿನಿ ಪಾರ್ಲರಲ್ಲಿ ನಾನು ಕೂಡ ಹಾಲು ತೊಗೊಂಡು ಮನೆಗೆ ಬಂದೆ. ಇನ್ನು ನನ್ನ ಹಸ್ಬೆಂಡ್ ನನಗಿಂತ ಬೇಗನೆ ಎದ್ದಿದ್ರು. ಸೊ ಅವ್ರಿಗೆ ಟೀ ಕಾಫಿ ಏನಾದರೂ ಬೇಕಾ ಅಂತ ಕೇಳ್ತಿದ್ದೆ. ಅವ್ರು ಏನು ಬೇಡ ಅಂತಂದರು. ಅವರು ಎದ್ದಿದ್ದ ರೀಸನ್ ಏನು ಅಂತ ಅಂದರೆ, ಸೊ ಅವರು ನನ್ನ ಹಸ್ಬೆಂಡ್ ಲೆಕ್ಚರರು. ಅವ್ರಿಗೆ ಒಂದು 7-8 ಬುಕ್ಸು ಬರೆಯೋದಕ್ಕೆ ಆಪರ್ಚುನಿಟಿ ಬಂದಿತ್ತು, ಟೆಕ್ಸ್ಟ್ ಬುಕ್ಕು. ಸೊ ಹಾಗಾಗಿ ಅವ್ರು ಆ ಪ್ರಿಪ್ರೇಷನ್ಸಲ್ಲಿ ಇರ್ತಾರೆ. ಹಾಗಾಗಿ ನನಗಿಂತ ಮುಂಚೆನೇ ಎದ್ದಿರ್ತಾರೆ, ಒಂದು ಅರ್ಧ ಗಂಟೆ 1 ಅವರ್ ಆದರೂ. ಸೊ ಅವ್ರಿಗೆ ತುಂಬಾ ವರ್ಕ್ ಅಂದರೆ ಡೆಡಿಕೇಷನ್ನು. ಸೊ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಇನ್ನು ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಿಂದ ಎಲ್ಲ ತೆಗ್ದು ಹೊರಗಡೆ ಇಟ್ಕೋತೀನಿ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಆಚೆ ಇಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಯಾಕಂದರೆ ನನಗೆ ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗ್ದು ಯೂಸ್ ಮಾಡೋಕ್ಕೆ ಏನೋ ಒಂಥರ ಅದು ಫುಲ್ ತಣ್ಣಗಿರುತ್ತಲ್ಲ. ಸೊ ನನಗೇನೋ ಒಂಥರ ಇರುತ್ತೆ. ಹಾಗಾಗಿ ಒಂದು 1/2 ಅವರ್ ತೆಗ್ದು ಇಟ್ಬಿಟ್ಟು ನಾನು ಬೇರೆ ಬೇರೆ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ಇನ್ನು ನಾನು ಬಾಣಂತನದಲ್ಲಿ ಕಾಯಿಸಿರೋ ನೀರು ಕುಡ್ದು ಅಭ್ಯಾಸ ಮಾಡ್ಕೊಂಡಿದ್ದು. ಇನ್ನೂ ಕೂಡ ನಾನು ತಣ್ಣೀರು ಕುಡಿಯೋದಿಲ್ಲ. ಅಂದರೆ ಕಾಯಿಸಿ ಆರಿಸಿರೋ ನೀರು ಕುಡಿತೀನಿ. ಹಾಗಾಗಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಹಾಲು ಜೊತೆಗೆ ನೀರು ಕೂಡ ಕಾಯಿಸ್ಕೊಂಬಿಟ್ಟಿರ್ತೀನಿ. ಸೊ ಅದು ನನ್ನ ಫಸ್ಟ್ ಕೆಲಸ ಅಂತ ಹೇಳ್ಬೋದು ಕಿಚನಲ್ಲಿ. ಅದನ್ನೆಲ್ಲ ತೆಗ್ದು ರೆಡಿ ಮಾಡಿಕೊಂಡು ಆಮೇಲೆ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ತೀನಿ. ಇನ್ನು ನಾನು 45 ಡೇಸ್ ಚಾಲೆಂಜ್ ಬಗ್ಗೆ ಹೇಳೋದಾದರೆ, ಸೊ ನಾನು 45 ಡೇಸ್ ಚಾಲೆಂಜ್ ತುಂಬ ಈಸಿಯಾಗಿ ಹೋಗ್ತಾಯಿದ್ದೆ. ಬಟ್ ಕೆಲವೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋದ್ರಿಂದ ನಾನು ಆ ವೀಡಿಯೋಸ್ನ ಪೋಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಎಡಿಟ್ ಮಾಡಿಕೊಂಡು. ಸೊ ಹಾಗಾಗಿ ಕ್ಷಮೆ ಇರಲಿ ಅಂತಲೂ ಕೇಳ್ಕೊಳ್ತೀನಿ. ನಾಳೆಯಿಂದ ಎಲ್ಲ ವೀಡಿಯೋಸು ಡೇ ಟು ಡೇ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ನಾನು ಈ ಚಾಲೆಂಜ್ ತೊಗೊಂಡಿರೋ ರೀಸನ್ ಏನಪ್ಪ ಅಂತ ಅಂದರೆ, ಸೊ ನಾನು ಕೋವಿಡ್ ಟೈಮಲ್ಲಿ ವೆಯ್ಟ್ ಗೇಯ್ನ್ ಆಗಿದ್ದು. ಅದಾದಮೇಲೆ ನಾನು ಎಷ್ಟೇ ಟ್ರೈ ಮಾಡಿದ್ರೂ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಮದುವೆ, ಮಗು ಅಂತ ಅಂದ್ಬಿಟ್ಟು ಹೀಗೆ ಹೋಯಿತು ಲೈಫು. ಸೊ ಆಫ್ಟರ್ 4-5 ಇಯರ್ಸ್ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದೆ. ಸೊ ಅಟ್ ದ ಸೇಮ್ ಟೈಮ್ ನಾನು ಯೂಟ್ಯೂಬ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದರಿಂದ ಇದೊಂದು ಚಾಲೆಂಜ್ ಥರ ತೊಗೊಂಡಿದ್ದೀನಿ. ಸೊ ನಾನು ಮಾಡೋ ಈ ಒಂದು ಜರ್ನಿಲಿ ನನಗೇನಾದರೂ ಬೆನಿಫಿಟ್ ಆದರೆ ಇದನ್ನು ಫಾಲೋ ಮಾಡೋ ನಿಮಗೂ ಏನಾದರೂ ಬೆನಿಫಿಟ್ ಆಗ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಬೇರೆ ಏನೂ ಉದ್ದೇಶ ಇಲ್ಲ ಇದರಿಂದ. ಹಾಗಾಗಿ ನಾನು ಇದು ತುಂಬ ರಿಸರ್ಚ್ ಮಾಡಿ ನನ್ನ ದೇಹಕ್ಕೆ ಯಾವುದು ಸೂಟ್ ಆಗುತ್ತೆ ಅಂತ ಎಲ್ಲ ನೋಡಿಕೊಂಡು ಮಾಡ್ತಾ ಇರೋದು. ಸೊ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ.
ಸೊ ನನ್ನ ಜೊತೆಗೆ ಯಾರಾದರೂ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನಾನು ಖಂಡಿತ ನನ್ನ ವೀಡಿಯೋಸ್ನ ನೋಡಿ ನೀವು ಫಾಲೋ ಮಾಡ್ಕೊಬೋದು. ಹಾಗೆ ನಾನಿಲ್ಲಿ ರೆಸಿಪೀಸ್ ಕೂಡ ಏನು ಮಾಡ್ಕೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ಗೋಸ್ಕರ, ಅದನ್ನು ಯಾವುದೂ ಶೂಟ್ ಮಾಡ್ಕೊಳ್ತಾ ಇಲ್ಲ. ಸೊ ಆ ಥರ ವೆಯ್ಟ್ ಲಾಸ್ ರೆಸಿಪೀಸ್ ಎಲ್ಲ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನಾನು ಖಂಡಿತ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಇನ್ನು ನಾನಿಲ್ಲಿ ಕಿಚನಲ್ಲಿ ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಏನಾದರೂ ಇದ್ದರೆ ಸಣ್ಣ ಪುಟ್ಟದ್ದು ಮನೇಲಿ ಅದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಕೆಲವೊಂದು ಸತಿ ಟ್ಯೂಷನೆಲ್ಲ ಮುಗಿಸ್ಕೊಂಡು ರಾತ್ರಿ ಟಯರ್ಡ್ ಆಗಿಬಿಟ್ರೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಬೇರೆ ಸಣ್ಣ ಪುಟ್ಟ ಅಡ್ಡಗಳು ಕೂಡ ತೆಗ್ದಿರಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ನೋಡ್ತಾ ಇದ್ದರೆ ಬೇರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ. ಹಾಗಾಗಿ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹಾಗೆ ಇಲ್ಲೆಲ್ಲ ಕೆಲಸ ಮುಗ್ದಾದ್ಮೇಲೆ ನನ್ನ ಮಗಳು ಎದ್ದೋಳೋ ಥರ ಇದ್ದಾಳ ಅಥವಾ ಎದ್ದಿದ್ದಾಳ ಅಂತ ಒಂದು ಸಲ ಚೆಕ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತು ಸ್ವಲ್ಪ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಬೇಕಾಗಿತ್ತು ನಾನು. ಸೊ ಒಂದು ಸಲ ಅವಳನ್ನ ಚೆಕ್ ಮಾಡಿಕೊಂಡು ಆಮೇಲೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಬಿಸಿಬೇಳೆಭಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ನಾರ್ಮಲಾಗಿ ನಾವೆಲ್ಲ ಅಕ್ಕಿಲಿ ಬಿಸಿಬೇಳೆಭಾತ್ ಮಾಡಿ ತಿಂದಿರ್ತೀವಿ. ನಾನಿಲ್ಲಿ ಅವಲಕ್ಕಿ ಬಳಸ್ಕೊಂಡು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಮದುವೆ ಆಗಿ ಬಂದಾಗ ನಮ್ಮ ಮನೆ ಹತ್ರ ಒಬ್ಬರು ನೇಬರ್ ಮಾಡಿ ಕೊಟ್ಟಿದ್ರು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಆವಾಗಿಂದ ನಮ್ಮ ಮನೇಲಿ ನಾನು ಕೂಡ ಮಾಡ್ತಾಯಿದ್ದೆ ಯಾವಾಗಲೂ. ಇದಕ್ಕೆ ನಾವು ನಾರ್ಮಲ್ ಬಿಸಿಬೇಳೆಭಾತ್ಗೆ ಒಗ್ಗರಣೆ ಹಾಕ್ಕೊಳ್ಳೋಂಗೆ ಹಾಕ್ಕೊಂಡು ಬೇಳೆ ತರಕಾರಿ ಕುಗ್ಸ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೋಬೇಕು. ಇನ್ನು ಪೌಡರ್ ಇದು MTR ಆಗಿರೋದ್ರಿಂದ ನಾನು ವಾಟರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಟೇಸ್ಟ್ ವೇರಿ ಆಗುತ್ತೆ ಅಂತ. ಈ ಥರ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಂಗಡಿ ಪೌಡರ್ ಅಂತ ಅನಿಸಲ್ಲ, ನಾವು ಮನೇಲೇ ಮಾಡಿದ್ದೀವಿ ಅನ್ನೋ ಥರನೇ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಹಾಗೆ ಹಾಕ್ಕೊಂಡೆ. ಸೊ ಇದು ಒಂದು 2 ಕುದಿ ಆದಮೇಲೆ ನಾನು ಅವಲಕ್ಕಿ ತೊಳೆದಿಟ್ಕೊಂಡಿರೋ ಡೈರೆಕ್ಟ್ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿ ಯಾವುದೇ ಕಾರಣಕ್ಕೂ ನೆನೆಸಬಾರ್ದು. ಸೊ ಹಾಗೆ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಕೂಡ ಸೆಟ್ ಆಗಿಬಿಡುತ್ತೆ. ಇನ್ನು ನಾನು ಶಿವದಾರ ನಂದೊಂದು ಸ್ವಲ್ಪ ಏನು ಸಿಗಾಕೊಂಡಿತ್ತು ಅಂತ ಅಂದ್ಬಿಟ್ಟು ಶಿವದಾರ ಕೂಡ ಬದಲಾಯಿಸ್ಕೊಟ್ರು ಅತ್ತೆ. ಸೊ ನಾನಿನ್ನು ಲಿಂಗ ಪೂಜೆ ಕೂಡ ಮುಗಿಸ್ಕೊಂಡು ಇವತ್ತು ದೇವ್ರ ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಡೆ. ನಾನು ಶಿವದಾರ ಬಿಚ್ಚಿಟ್ಟು ಸುಮಾರು ತಿಂಗಳುಗಳೇ ಆಗೋಗಿತ್ತು. ಸೊ ಹಾಗಾಗಿ ಒಂದು ಒಳ್ಳೆ ದಿನ ನೋಡಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಬಂದು ಮನೇಲಿ ಎಲ್ರಿಗೂ ತಿಂಡಿ ಕೂಡ ಹಾಕ್ಕೊಡ್ತಾ ಇದ್ದೆ. ಸೊ ನೀವು ನೋಡ್ಬೋದು ಇಲ್ಲಿ ಟೆಕ್ಸ್ಚರ್ ಬಿಸಿಬೇಳೆಭಾತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಇದು ಅವಲಕ್ಕಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ಥರ ಕೂಡ ನೀವು ಟ್ರೈ ಮಾಡಿ. ಸೊ ಇಲ್ಲಿ ಬಿಸಿಬೇಳೆಭಾತ್ ಜೊತೆಗೆ ನೀವು ಏನು ಬೇಕಾದರೂ ಕಾಂಬಿನೇಷನಾಗಿ ತಿನ್ಬೋದು. ಇನ್ನು ನಾನು ಕೂಡ ನನ್ನ ಬ್ರೇಕ್ಫಾಸ್ಟ್ನ ಬೇಗನೆ ಮುಗಿಸ್ಕೊಂಬಿಡ್ತೀನಿ ಬೆಳಗ್ಗೆ. ಸೊ ನನ್ನ ಹಸ್ಬೆಂಡ್ ಹೊರಟಿದ ತಕ್ಷಣ ಲೇಖನ ಮಲ್ಗೆ ಇರ್ತಾಳಲ್ವಾ, ಸೊ ಆ ಟೈಮಲ್ಲೇ ನಾನು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಿಡ್ತೀನಿ. ಸೊ ಇನ್ನೂ ಒಂದು ಸ್ವಲ್ಪ ಟೈಮ್ ನನಗೆ ಉಳಿದಿರುತ್ತೆ. ಕೆಲವೊಂದು ಸಲ ಕೆಲಸ ಇದ್ದರೆ ಕೆಲಸ ಮಾಡ್ಕೊಳ್ತೀನಿ, ಏನೂ ಕೆಲಸ ಇಲ್ಲ ಅಂದರೆ ರಿಲ್ಯಾಕ್ಸ್ ಆಗ್ತೀನಿ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡ್ಕೊಂಡಿರ್ತೀನಲ್ಲ, ಹಾಗಾಗಿ ನನಗೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಥರ ಇರುತ್ತೆ. ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, TV ನೋಡಿ ಅಥವಾ ಸಾಂಗ್ಸ್ ಕೇಳಿ ಅಂತ ಇರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ತೀನಿ. ಸೊ ನನಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಕೋತೀನಿ. ಅಷ್ಟರಲ್ಲಿ ಲೇಖನ ಕೂಡ ಎದ್ಬಿಡ್ತಾಳೆ. ಸೊ ಅವಳನ್ನೆಲ್ಲ ಸಮಾಧಾನ ಮಾಡಿ ಅವಳನ್ನ ಕೂಡ ಆಟ ಆಡೋಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಎಲ್ಲ ಅರೇಂಜ್ ಮಾಡ್ತೀನಿ. ಇನ್ನು ಎದ್ದಿದ ತಕ್ಷಣ ಒಂದು 1/2 ಅವರ್ ಅವಳಿಗೆ ಟೈಮ್ ಕೊಡ್ತೀನಿ. ಸೊ ಅವಳು ಡೈಪರ್ ಚೇಂಜ್ ಮಾಡೋದಾಗಿರ್ಬೋದು, ಅವಳಿಗೆ ವಿಟಮಿನ್ D3 ಹಾಕೋದಾಗಿರ್ಬೋದು. ಸೊ ಅವಳಿಗೆ ಏನು ಕೇರ್ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎದ್ದಿದ ತಕ್ಷಣ ಒಂದು 1/2 ಅವರ್ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಇನ್ನು ನಾವು ಏನೇ ಕೆಲಸ ಮಾಡಲಿ, ಎಷ್ಟೇ ಮಾಡಲಿ, ನಮಗೆ ಮಕ್ಕಳು ಮುಂದೆ ಅದು ಯಾವುದೂ ದೊಡ್ಡದಲ್ಲ. ಹಾಗಾಗಿ ನಾನು ಎಲ್ಲ ಕೆಲಸಗಳ್ನೂ ನಾನು ಬಿಟ್ಟು ನನ್ನ ಮಗಳಿಗೋಸ್ಕರ ಏನು ಮಾಡಬೇಕು ಅದನ್ನೇ ಫಸ್ಟ್ ಪ್ರಯಾರಿಟಿ ಅಂತ ಇಟ್ಕೊಳ್ತೀನಿ. ಇನ್ನು ಅದಾದಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡ್ತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನ್ನ ಮಗಳಿಗೆ ಏನು ಕೊಡ್ತೀನಿ ಅವಳಿಗೆ ಅಂತಲೇ ಸಪ್ರೇಟ್ ಪ್ರಿಪೇರ್ ಮಾಡ್ತೀನಿ. ಸೊ ನಾವೇನು ತಿಂತೀವೋ ಅದನ್ನು ನಾನು ಕೊಡೋದಕ್ಕೆ ಹೋಗಲ್ಲ. ಇಡ್ಲಿ, ದೋಸೆ, ಪೊಂಗಲ್ ಸ್ವಲ್ಪ ಸಾಫ್ಟ್ ಅಥವಾ ಮೈಲ್ಡ್ ಖಾರ ಇರೋದೆಲ್ಲ ಕೊಟ್ಬಿಡ್ತೀನಿ. ಬೇರೆ ಎಲ್ಲ ಥರ ಫುಡ್ಡು ನಾನು ಅವಳಿಗೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಕೊಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿ ತಿನ್ನಿಸೋದಕ್ಕೆಲ್ಲ ನಂಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಅದೆಲ್ಲ ಮಾಡಿಸಿ ಅವಳನ್ನ ಆಟ ಆಡ್ಕೊಳಕ್ಕೆ ಬಿಟ್ಟು ನಾನು ಸ್ವಲ್ಪ ಅಡುಗೆ ಕೆಲಸ ಏನಾದರೂ ಇದ್ದರೆ ಅದನ್ನು ಕೂಡ ಮುಗಿಸ್ಕೊಂಬಿಡ್ತೀನಿ. ಸೊ ಅವಳ ಪಾಡಿಗೆ ಅವಳು ಆರಾಮಾಗಿ ಆಟಾಡ್ಕೊತಾ ಇರ್ತಾಳೆ. ನಾನು ಕೂಡ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಮಾಡ್ಕೊಂಬಿಡ್ತೀನಿ. ಇನ್ನು ಅಡುಗೆ ಮಾಡ್ತಾನೆ ನಾನು ಲೇಖನಂಗೆ ಕೂಡ ನೀರು ಕಾಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇನ್ನು ಇವಾಗವರೆಗೂ ನಾನು ಅವಳಿಗೆ ಪಾತ್ರೆಯಲ್ಲೇ ನೀರು ಕಾಯಿಸಿ ಹುಯ್ತಾ ಇರೋದು.
ಸೊ ನಮ್ಮಮ್ಮ ನಮ್ಮ ಬಾಣಂತನದಲ್ಲಿ ಹೇಗೆ ಅವಳಿಗೆ ಹಾರೈಕೆ ಮಾಡಿದ್ರೋ ನಾನು ಇಲ್ಲಿವರೆಗೂ ಅದನ್ನೇ ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ. ಇನ್ನು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟು ನಾನಿಲ್ಲಿ ಟೆರೆಸ್ ಮೇಲೆ ಬಟ್ಟೆ ವಾಷಿಂಗ್ ಹಾಕೋದಿರ್ಬೋದು ಅಥವಾ ಬಟ್ಟೆ ಒಗೆಯೋದಿರ್ಬೋದು ಆ ಥರ ಕೆಲಸಗಳಿದ್ರೆ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಇದೇ ಟೈಮಲ್ಲಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಬೋದು, ನನ್ನ ರಿಲೇಟಿವ್ಸ್ ಜೊತೆ ಪೇರೆಂಟ್ಸ್ ಜೊತೆ ಮಾತಾಡೋದಿದ್ರೆ ಅದೇ ಟೈಮಲ್ಲಿ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ಅಲ್ಲಿ ಕೂಡ 2 ಕೆಲಸ ಮುಗ್ದೋಗುತ್ತೆ ಅಂತ. ಇನ್ನು ಅಷ್ಟರಲ್ಲೆಲ್ಲ ಮುಗಿಸ್ಕೊಂಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗುತ್ತೆ. ನನ್ನ ಮಗಳು ಕೂಡ ಊಟ ಮಾಡಿಸಿ ಮನೇಲಿ ನಾವು ಎಲ್ಲ ಕೂಡ ಊಟ ಮಾಡಿಬಿಡ್ತೀವಿ ಬಿಸಿ ಬಿಸಿನೇ. ಸೊ ಇಲ್ಲಿಗೆ ನಂದು ಮಧ್ಯಾಹ್ನವರೆಗೂ ಸ್ಕೆಡ್ಯೂಲ್ ಸರಿ ಹೋಗುತ್ತೆ. ಸೊ ಬೆಳಗ್ಗೆ ಎದ್ದಾಗಿಂದ ಮಧ್ಯಾಹ್ನದವರೆಗೂ ಫುಲ್ ಬ್ಯುಸಿ ಸ್ಕೆಡ್ಯೂಲ್ ಅಂತಲೇ ಹೇಳ್ಬೋದು. ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಏನೋ ಒಂದು ಇರ್ತಾನೆ ಇರುತ್ತೆ. ಇನ್ನು ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಬಿಟ್ರೆ ನಾನು ನನ್ನ ಮಗಳನ್ನ ಮೇಲೆ ಕರ್ಕೊಂಡು ಹೊರ್ಟೋಗ್ತೀನಿ ರೂಮ್ಗೆ. ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಾತಾಡಿಸಿ ಮಲಗಿಸೋಷ್ಟರಲ್ಲಿ ಟೈಮ್ ಅಲ್ಲೇ ಆಗೋಗುತ್ತೆ. ಇನ್ನು ಮಧ್ಯಾಹ್ನ ಆದಷ್ಟು ನಾನು ಅವಳಿಗೆ ಮಲಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಮಕ್ಳಿಗೆ ಆದಷ್ಟು ರೊಟೀನ್ ಅಭ್ಯಾಸ ಮಾಡಿದ್ರೆ ಅದು ಅವ್ರಿಗೂ ಅನುಕೂಲ ಆಗುತ್ತೆ, ನಮಗೂ ಕೂಡ ಎಲ್ಲ ಕೆಲಸಗಳಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನಾನು ಮಧ್ಯಾಹ್ನ 2 ಗಂಟೆಗೆ ರೂಮಿಗೆ ಕರ್ಕೊಂಬಂದರೆ ಅವಳನ್ನ ಸುಧಾರಿಸಿ ಮಲಗಿಸೋಷ್ಟರಲ್ಲಿ 3:30 ಆಗೋಗುತ್ತೆ ಒಂದೊಂದ್ಸಲ. ಇನ್ನು ಅವಳು ಮಲ್ಕೊಬೇಕು ಅಂದರೆ ಮಲಗೋ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಮಾಡ್ತೀನಿ. ಅಂದರೆ ರೂಮೆಲ್ಲ ಫುಲ್ ಕತ್ಲು ಮಾಡಿಬಿಡ್ತೀನಿ ಸ್ಕ್ರೀನ್ ಹಾಕಿಬಿಟ್ಟು. ಹಾಗೆ ಮಲ್ಕೋ ಅಂತೆಲ್ಲ ಹೇಳ್ತಾ ಇರ್ತೀನಿ. ಹಾಗೆ ತೊಡೆ ಮೇಲೆ ಹಾಕ್ಕೊಂಡು ಜೋ ಜೋ ಅಂತ ಹೇಳಿ ಈ ಥರ ಲಾಲಿ ಹಾಡಾಡ್ತೀನಿ. ರಾಮ ಗೋವಿಂದ ಜೋ 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 ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭ. ನಾನು ದೊಡ್ಡ ಸಿಂಗರ್ ಅಲ್ಲ, ಆದರೂ ಕೂಡ ನನ್ನ ಮಗಳನ್ನ ಮಲಗ್ಸೋಕ್ಕೆ ಕೆಲವೊಂದು ಪ್ರಯತ್ನಗಳು ಪಡ್ತೀನಿ ಅಷ್ಟೇ. ಸೊ ಹಾಡಾಡಿದ್ರೆ ಅವಳಿಗೆ ತುಂಬ ಇಷ್ಟ ಮೊದಲಿಂದನೂ. ನಮ್ಮಮ್ಮ ನನ್ನ ತಂಗಿ ಎಲ್ಲ ಹಾಡಾಡಿ ಆಡಿ ಆಡಿ ಮಲಗಿಸೋರು. ಹಾಗಾಗಿ ಅವಳು ಹಾಡಾಡಿದ್ರೆ ಸ್ವಲ್ಪ ಮಲ್ಕೋತಾಳೆ. ಹಾಗಾಗಿ ನಾನು ಕೂಡ ಹಾಡಾಡಿ ಮಲಗಿಸಿ ರೂಢಿ ಮಾಡಿದ್ದೀನಿ. ಅವಳಿಗೆ ಈ ಥರ ತೊಡೆ ಮೇಲೆ ಮಲಗಿಸ್ಕೊಂಡು ಹಾಡೆಲ್ಲ ಆಡ್ತಾಯಿದ್ರೆ ಅವಳು ಬೇಗ ಮಲ್ಕೊಂಡ್ಬಿಡ್ತಾಳೆ. ಇನ್ನು ಅವಳನ್ನೆಲ್ಲ ಮಲಗಿಸ್ಬಿಟ್ಟು ತೊಟ್ಲಲ್ಲಿ ತಂದು ಹಾಕಿಬಿಡ್ತೀನಿ. ಅಷ್ಟರಲ್ಲಿ ಆಗಲೇ 4:30 ಆಗಿರುತ್ತೆ. ಇನ್ನು ಮನೇಲಿ ಎಲ್ರಿಗೂ ಟೀ ಕಾಫಿ ಈ ಥರ ಏನಾದರೂ ಕೊಟ್ಟು ನಾನು ಕೂಡ ಗ್ರೀನ್ ಟೀ ರೆಡಿ ಮಾಡ್ಕೊಂಬಿಡ್ತೀನಿ. ಮತ್ತು ಸಂಜೆಗೆ ಏನಾದರೂ ಪ್ರಿಪ್ರೇಷನ್ಸ್ ಇದ್ದರೆ ಅದನ್ನು ಕೂಡ ಮಾಡ್ಕೊಂಬಿಡ್ತೀನಿ ಒಂದು 1/2 ಅವರಲ್ಲಿ. ಇನ್ನು 5:30ಗೆ ನಂಗೆ ಟ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಟ್ಯೂಷನ್ ಟೆರೆಸ್ ಮೇಲೆ ರೂಮಲ್ಲೇ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಅಲ್ಲಿಗೆ ಕೂಡ ಹೋಗಬೇಕಾಗತ್ತೆ. ಸೊ 5:30ಇಂದ ಸುಮಾರು ಒಂದು 7:30 8 ಆಗಿಬಿಡುತ್ತೆ. ಇನ್ನು ಕೆಲವೊಂದು ಸಲ ನನ್ನ ಮಗಳನ್ನೂ ಕರ್ಕೊಂಡು ಹೊರ್ಟೋಗ್ತೀನಿ ಅಲ್ಲಿಗೆ. ಸೊ ಅಲ್ಲೇ ಆಟ ಆಡ್ಕೊಂಡು ಆರಾಮಾಗಿರ್ತಾಳೆ. ಸೊ ಇಷ್ಟು ನನ್ನದು ಮಾರ್ನಿಂಗಿಂದ ಈವ್ನಿಂಗ್ ರೊಟೀನ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.